ಭಯ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲದೆ ಇರೋ ರೇಂಜಿಗೆ ಬದುಕಿದ್ರು ಕೂಡ ತಾನು ಪ್ರೀತಿಸೋ ಹುಡುಗಿ ಮುಂದೆ ನಿಂತು ತಾನು ಪ್ರೀತಿನ ಹೇಳ್ಕೊಳ್ಳೋಷ್ಟು ಧೈರ್ಯ ಹುಡುಗರಿಗಿರೋದಿಲ್ಲ. ದೇವ್ರೆ, ಪ್ರೀತಿಲಿ ಅದೇನು ಪವರ್ ಇಟ್ಟಿದ್ಯಪ್ಪ. ಐ ಥಿಂಕ್ ಪವರ್ ಇರೋದು ಪ್ರೀತಿಲಲ್ಲ, ಹುಡುಗಿರಲ್ಲಿ. ಹುಡುಗಿರ್ ಕಣ್ಣು ನೋಡಿದ್ರೆ ಗನ್ ನೋಡೋ ರೇಂಜಿಗೆ ಭಯ ಆಗುತ್ತೆ. ನಿಜವಾದ ಪ್ರೀತಿನ ಪ್ರೀತಿಸೋರ್ನ ಎಷ್ಟು ಸಲ ನೆನೆಸ್ಕೊಂಡ್ರೂ ಬೇಜಾರಾಗಲ್ಲ. ಸೊ ನಮ್ಮ ಹುಡುಗಿ ಇಲ್ಲಿಗೆ ಬರೋ ವರ್ಷದಲ್ಲಿ ನನ್ನ ಸ್ಟೋರಿನ ಸಿಂಪಲಾಗಿ ಹೇಳ್ತೀನಿ ಬನ್ನಿ. It's not a toy. I'm gonna be coming to town. I'm gonna your whole world. ಇವತ್ಯಾವ ಸಾಂಗ್ ಹಾಕೊಂಡಿದ್ದಾನೆ ಇವನು? ಇವತ್ಯಾವ ಸಾಂಗ್ ಅಪ್ಪ? ಒನ್ ಸೆಕೆಂಡ್. ಈ ತಾಳ ತಂತಿ ನಂದಲ್ಲ, ನೀನೇ ನನ್ನ ನಂಬೋಲ್ಲ. ಹೂವಿಲ್ಲದೆ ಜೇನಿಲ್ಲ, ಲವ್ವಿಲ್ಲದೆ ಲೈಫ್ ಇಲ್ಲ. ಬಾಬಾರೆ ಇಲ್ಲಿ ಯಾರಿಲ್ಲ, ಬಾಬಾರೆ ಇಲ್ಲಿ ಯಾರಿಲ್ಲ, ನಾನು ನಿನ್ನಲ್ಲ. ಈ ವೇಷ ನೋಡಬೇಡ ಅಮ್ಮಯ್ಯ, ನೀ ಮೋಸದ ಹೋಗದಿರುದಮ್ಮಯ್ಯ. ಎಂದೆಂದಿಗೂ ನಾನು ನಿನ್ನೋನೇ. ಪ್ರೀತಿ, 2 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ. ಯಾಕೆ ಅಷ್ಟೊಂದು ಕಾಡಿಸ್ತಾ ಇದೆಯಾ? ಕ್ಲಾಸಲ್ಲಿದ್ದರೂ ನಿನ್ನೆ ನೋಡ್ತೀನಿ, ಮನೇಲಿ ಒಬ್ಬನೇ ಇದ್ದರೂ ನಿನ್ನ ಜೊತೆನೇ ಮಾತಾಡ್ತೀನಿ. ಅಷ್ಟೇ ಯಾಕೆ, ನೀನು ಅಂತ ಅಂದ್ಕೊಂಡು ಎಷ್ಟೋ ಸತಿ ನಮ್ಮ ಅಮ್ಮನಿಗೆ ಪ್ರಪೋಸ್ ಮಾಡಿಬಿಟ್ಟಿದ್ದೀನಿ ಗೊತ್ತಾ. ಪ್ಲೀಸ್ ಪ್ರೀತಿ, ನಾನು ಅರ್ಥ ಮಾಡ್ಕೋಬೇಕು, ನನ್ನ ಪ್ರೀತಿನ ಒಪ್ಕೋ ಪ್ರೀತಿ, ನೀನು ಚೆನ್ನಾಗಿ ನೋಡ್ಕೋತೀನಿ ಪ್ರೀತಿ. ಪ್ಲೀಸ್ ಪ್ರೀತಿ, ನನ್ನಷ್ಟು ನೀನು ಯಾರು ಪ್ರೀತಿಸಲ್ಲ ಪ್ರೀತಿ, ಒಪ್ಕೋ ಪ್ರೀತಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಚೀ ನಿಲ್ಸು, ನಿಂಗೆ ಪ್ರಪೋಸ್ ಮಾಡೋಕ್ಕೂ ಬರಲ್ವಾ? ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಆಗೋ ಟೈಮಲ್ಲಿ ಸೀಟ್ ಕೇಳೋ ಥರ ಇದೆ. ಹಲೋ, ಸುಮ್ಮನೆ ಇರ್ತೀಯಾ? ನಾನೇನು ನೋಡಿ ಫಸ್ಟ್ ಟೈಮ್ ಪ್ರಪೋಸ್ ಮಾಡ್ತಿರೋದು, ತುಂಬ ಸಾರಿ ಪ್ರಪೋಸ್ ಮಾಡಿಬಿಟ್ಟಿದ್ದೀನಿ ಅಲ್ವಾ ಪ್ರೀತಿ? ವಿನೋದ್, ಪ್ಲೀಸ್ ಅರ್ಥ ಮಾಡ್ಕೋ. ನಿನ್ನ ಡ್ರೆಸ್ಸು, ನಿನ್ನ ಸ್ಟೈಲು, ನೀನು ಮಾಡೋದೆಲ್ಲ ನೋಡ್ತಿದ್ರೆ ನಂಗೆ ನಗು ಬರುತ್ತೆ. ನಿನ್ನ ಮೇಲೆ ಆ ಥರ ಫೀಲಿಂಗ್ಸ್ ಇದುವರೆಗೂ ಬಂದಿಲ್ಲ, ಬರೋದು ಇಲ್ಲ. ನೀನೇ ಅರ್ಥ ಮಾಡ್ಕೋತೀಯ ಅಂದ್ಕೊಂಡಿದ್ದೆ. ಹೋಗಲಿ ಬಿಡು, ನಾನಿನ್ನೂ ನಿನಗೆ ನೇರವಾಗಿ ಹೇಳಲಿಲ್ಲ ಅಂದರೆ ನಿನ್ನ ಲೈಫ್ಗೆ ಪ್ರಾಬ್ಲಮ್. ಸೊ ಐ ಆಮ್ ಸಾರಿ ಅಬೌಟ್ ಇಟ್.
ಎಲ್ಲೇ ಅವನು ಇನ್ನೂ ಬಂದಿಲ್ಲ. ಯಾರೇ? ನಿಂಗೇನು ಗೊತ್ತು ಬಿಡು ನಮ್ಮ ಬಗ್ಗೆ. ಹೌದೌದು, ನನಗೆ ಏನೂ ಗೊತ್ತಿಲ್ಲ ಬಿಡಮ್ಮ. ಹಾಯ್. ಹಾಯ್. ಸರಿ ಸರಿ, ಲೇಟ್ ಆಯ್ತು, ಬಾ ಹೊರಡೋಣ. ಎಲ್ಲಿಗೆ? ವಾಚ್ ಕೊಡ್ಸು ಅಂತ ಹೇಳಿದ್ದೆ ತಾನೇ? ಪ್ರೀತಿ, ನಾನು ಸುಮ್ಮನೆ ಕೇಳಿದ್ದು, ನನ್ನ ಹತ್ರ ಆಲ್ರೆಡಿ ಇದೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಕೊಡಿಸ್ಬೇಕಷ್ಟೆ. ಸರಿನಮ್ಮ, ನೆಕ್ಸ್ಟ್ ಟೈಮ್ ಕೊಡ್ಸಿವಂತೆ, ನಡಿ ಹೋಗೋಣ ಈಗ. ಸಾರಿ, ಲೇಟ್ ಆಯಿತು. ಯಾಕೆ ಲೇಟು? ಇನ್ನೇನು ಕೆಲಸ ಇರುತ್ತೆ? ಹುಡುಗರ ಜೊತೆ ಸೇರ್ಕೊಂಡು ಹುಡುಗಿರ್ ರೇಗ್ಸೋದಷ್ಟೇ ತಾನೇ? ಪ್ರೀತಿ, ಈಗದ್ ಬಿಡು. ಯಾಕೆ? ಅದೇ ಜಾಗದಲ್ಲಿ ನಾನಿದ್ರೆ ಅದೇ ಥರ ಮಾಡ್ತಿದ್ಯಾ? ಹುಡುಗರು ಅಂದಮೇಲೆ ಇವೆಲ್ಲ ಇದ್ದಿದ್ದೆ, ಇಟ್ಸ್ ಕಾಮನ್. ಅದೆಲ್ಲ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಟೈಮಿಂದ ನೀನು ಈ ಥರ ಮಾಡಬಾರ್ದು ಅಷ್ಟೇ. ಆಯ್ತಮ್ಮ, ಕ್ಷಮಿಸ್ಬಿಡು. ತಿನ್ನಕ್ಕೇನಾದರೂ ತೊಗೊಂಬರ್ತೀನಿ. ತಿನ್ನು. ಪ್ರೀತಿ, ನೀನು ಬೇಜಾರಾಗಲ್ಲ ಅಂದರೆ ಒಂದು ಮಾತು ಕೇಳಲಾ? ಕೇಳೆ, ಅದರಲ್ಲೇನಿದೆ? ಲವ್, ಯಾವಾಗೂ ಫೋನಲ್ಲೇ ಕಚ್ಕೊಂಡಿರ್ತಲ್ಲೋ, ಯಾರ ಜೊತೆನ ಮಾತಾಡ್ತಾ ಇರ್ತೀಯಾ? ಓ, ಆ ಹುಡುಗಿ ಜೊತೆನಾ? ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ನಿಮ್ಮಿಬ್ಬರ ಮಧ್ಯೆ ಏನೋ ಇದೆ ಅನ್ನಿಸ್ತಾ ಇದೆ. ಖಂಡಿತ ಇದೆ. ಸ್ನೇಹ ಅನ್ನೋ ಸಂಬಂಧ. ಅಪ್ಪ ಅಮ್ಮನ ಸ್ಥಾನನ ರಿಪ್ಲೇಸ್ ಮಾಡಿದ್ದೆ ಅವನು. ಅಣ್ಣ ಅನ್ನೋ ಪದಕ್ಕೆ ಅರ್ಥ ನೋಡಿದ್ದೆ ಅವನ ಹತ್ರ. ಆದರೂ ನೀನು ಈ ಥರ ಓಡಾಡೋದು ನೋಡೋರಿಗೆ ತಪ್ಪಂತ ಅನ್ಸಲ್ವಾ? ನೋಡೋಗೋಸ್ಕರ ಬದುಕೋಕ್ಕಾಗಲ್ಲ ಕಣೋ. ಈ ಕಾಲದಲ್ಲಿ ಅಣ್ಣ ತಂಗಿ ಈಚೆ ಹೋದ್ರೇ ತಪ್ಪಾಗಿ ತಿಳ್ಕೊಳ್ಳೋ ಜನ ಇರಬೇಕಾದ್ರೆ ಇನ್ನು ಈ ಒಂದು ಹುಡುಗಿ ಫ್ರೆಂಡ್ಶಿಪ್ನ ಈ ಸಮಾಜ ಅರ್ಥ ಮಾಡ್ಕೊಳ್ಳುತ್ತೇನೋ? ಯಾಕೆ? ಒಂದು ಹುಡುಗಿ ಫ್ರೆಂಡ್ಶಿಪ್ ಮಾಡಲೇಬಾರ್ದಾ? ಅವಳ ಅಪ್ಪ ಅಮ್ಮನ ಹತ್ರ, ಜೊತೆಲಿರೋ ಹುಡುಗಿರ ಹತ್ರ ಹೇಳ್ಕೊಳಕ್ಕಾಗದಿರೋ ವಿಷಯಗಳನ್ನೆಲ್ಲ ನನ್ನ ಹತ್ರ ಹೇಳ್ಕೊಂಡಿದ್ದಾಳೆ ಕಣೋ. ಅಷ್ಟೇ ಅಲ್ಲ, ಅವಳು ಪ್ರತಿ ನೋವುಗಳನ್ನೂ ಶೇರ್ ಮಾಡ್ಕೊಂಡಿದ್ದಾಳೆ. ಈ ರೀತಿ ಹೇಳ್ತೀವಿ ಅಂದರೆ ಅದು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಕಣೆ. ಪ್ರತಿ ಹುಡುಗಿರ್ಗೂ ಈ ಥರ ಒಬ್ಬ ಫ್ರೆಂಡ್ ಇರ್ತಾನೆ. ನನಗೆ ಈ ಅಬ್ಬಾಯಿ. ಸಾರಿ ಮಗ, ನಿಮ್ಮಿಬ್ಬರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟೆ. ಸರಿಪಾ, ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಹೀಗೆ ಇರಲಿ. ಲೇಟ್ ಆಗ್ತಿದೆ, ನಾನು ನಿನ್ನ ಹೊರಡ್ತೀನಿ. ತಗೋ, ನೀನು ನೋಡ್ಸು. ಥ್ಯಾಂಕ್ಸ್ ಪಾ, ನಾಳೆ ಸಿಗೋಣ. ಬಾಯ್. ಬಾಯ್. ಇದೆಲ್ಲ ನನಗೆ ಗೊತ್ತು ಅಂತ ಕನ್ಫ್ಯೂಸ್ ಆಗ್ತಿದ್ಯಾ? ಬನ್ನಿ, ಅದನ್ನು ಹೇಳ್ತೀನಿ. ಇದು ನನ್ನ ಲೈಫ್. ಇಂಟ್ರೆಸ್ಟಿಂಗ್, ಚೆನ್ನಾಗಿದೆ. ಏನು ಕೇಳಿದ್ರು ಇಲ್ಲ ಅಂದೇ ಇರೋ ಅಪ್ಪ ಅಮ್ಮ, ಲೈಫ್ ಬೋರ್ ಆಗದೆ ಇರೋದಕ್ಕೆ ಕಾಲೇಜು, ಇದ್ರ ಜೊತೆಗೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡೋ ಆ ನಿನ್ನ ಫ್ರೆಂಡು. ಚೆನ್ನಾಗಿದೆ ನಿನ್ನ ಸ್ಟೋರಿ. ಇದು ಸ್ಟೋರಿ ಅಲ್ಲ, ನನ್ನ ಲೈಫ್. ಸಾರಿ, ನಿಮ್ಮ ಲೈಫ್. ಸರಿ, ಲೇಟ್ ಆಯ್ತು, ನಾನು ಹೊರಡ್ತೀನಿ. ಓಕೆ. ಪ್ರೀತಿ, ಏನಾದರೂ ಹೇಳೋದಿತ್ತಾ? ಏನಿಲ್ಲ, ನೀನೇನಾದರೂ ಹೇಳೋದಿದ್ಯಾ? ಸರಿ, ನಾನು ಹೋಗ್ತೀನಿ. ಏನದು ಯಾವಾಗ ನೋಡಿದ್ರು ಹೋಗ್ತೀನಿ ಅಂತ? ಕೆಟ್ಟ ಅಭ್ಯಾಸ. ಹೋಗಿ ಬರ್ತೀನಿ ಅಂತ ಹೇಳು. ಸಾರಿ, ಹೋಗಿ ಬರ್ತೀನಿ. ಸರಿ. ಇಲ್ಲ, ಹೀಗೆ ಆದರೆ ಸರಿಯಾಗಲ್ಲ. ಅವನೇ ಪ್ರಪೋಸ್ ಮಾಡಲಿ ಅಂತ ವೆಯ್ಟ್ ಮಾಡ್ತಿದ್ರೆ ಅವನು ಮಾಡ್ತಿಲ್ಲ. ಏನಾದರೂ ಆಗಲಿ, ನಾಳೆ ನಾನೇ ಪ್ರಪೋಸ್ ಮಾಡ್ತೀನಿ. ಪ್ರೀತಿ,
ಏನೋ ಹೇಳಬೇಕು ಅಂತ ಕರೆಸ್ದೆ, ಸುಮ್ಮನೆ ಇದೆಯಲ್ಲ, ಅದೇನು ಅಂತ ಹೇಳು. ಪ್ರೀತಮ್, ಅದು ಪರವಾಗಿಲ್ಲ, ಹೇಳು ಪ್ರೀತಿ. ಅದು ಅದು ಪ್ರೀತಮ್, ಅದು ಏನಿಲ್ಲ, ನೀನು ನೋಡಬೇಕು ಅನ್ನಿಸ್ತು, ಅದಕ್ಕೆ ಕರೆದೆ ಅಷ್ಟೆ. ಸರಿ, ನಾನು ಬರ್ತೀನಿ. ಪ್ರೀತಿ ಪ್ರೀತಿ ಪ್ರೀತಿ, ಏನಾಯ್ತು? ಪ್ರಪೋಸ್ ಮಾಡ್ತೀಯಾ? ನಿನಗೆ ಕಣೆ ಕೇಳ್ತಿರೋದು, ಪ್ರಪೋಸ್ ಮಾಡ್ತೀಯಾ ಅನ್ಕೊಂಡಿದ್ದೆ ನೀನೆಲ್ಲಿ ಪ್ರಪೋಸ್ ಮಾಡ್ತೀಯಾ ಅಂತ. ನೀವಿಬ್ರು ಈ ಜನ್ಮದಲ್ಲಿ ಪ್ರಪೋಸ್ ಮಾಡಲ್ಲ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಪ್ರೀತಿ, ನೀನೇನು ಯೋಚನೆ ಮಾಡಬೇಡ. ಕ್ಲಾಸಿಗೆ ಟೈಮ್ ಆಯಿತು, ಬಾ ಹೋಗೋಣ. ಪ್ರತಿ ಹುಡುಗಿರ್ಗೂ ತನ್ನ ಪ್ರೀತಿಸೋ ಹುಡುಗನೇ ಮೊದಲು ಪ್ರಪೋಸ್ ಮಾಡಲಿ ಅಂತ ಆಸೆ ಇರುತ್ತೆ. ಅದೇ ಥರ ನಾನು ಆಸೆ ಪಡೋದು ತಪ್ಪ? ಅವನೇ ಪ್ರಪೋಸ್ ಮಾಡ್ತಾನೆ ಅಂತ ಇಷ್ಟು ದಿನ ವೆಯ್ಟ್ ಮಾಡಿದೆ, ಬಟ್ ಅವ್ನು ಮಾಡ್ತಾ ಇಲ್ಲ. ನಾನೇ ಮಾಡೋಣ ಅಂದರೆ ಮನಸ್ಸೊಪ್ತಾ ಇಲ್ಲ. ಪ್ಲೀಸ್ ಪ್ರೀತಮ್, ಒಂದೇ ಒಂದು ಸರಿ ಪ್ರಪೋಸ್ ಮಾಡು. ಒಂದು ಕ್ಷಣ ಕೂಡ ಸತಾಯಿಸ್ದೆ ಒಪ್ಕೋತೀನಿ. ಪ್ಲೀಸ್ ಪ್ರೀತಮ್, ಪ್ಲೀಸ್ ಪ್ರೀತಮ್. ಪ್ರೀತಿ, ನಾವು ರೆಗ್ಯುಲರಾಗಿ ಮೀಟ್ ಮಾಡ್ತೀವಲ್ಲ, ಆ ಪ್ಲೇಸಿಗೆ ಬಂದುಬಿಡು. ಈ ಹುಡುಗಿಗೆ ಇಷ್ಟ ಇದ್ದು ಪ್ರಪೋಸ್ ಮಾಡೋಕ್ಕೆ ಕಷ್ಟ. ಇವತ್ತೇನೇ ಆಗಲಿ ನಾನೇ ಪ್ರಪೋಸ್ ಮಾಡ್ತೀನಿ. ಹಲೋ, ಪ್ರೀತಿ, ಆಫೀಸಿಂದ ಅರ್ಜೆಂಟ್ ಕಾಲ್ ಬಂದಿದೆ, ನಾನು ನಿಂಗೆ ಲೇಟಾಗಿ ಸಿಗ್ಲಾ? ಇಟ್ಸ್ ಓಕೆ ಪ್ರೀತಮ್, ಪರವಾಗಿಲ್ಲ. ಹ್ಞೂ. ಈ ವಿಷಯನ ನಿನಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಪ್ರೀತಿ. ಪರವಾಗಿಲ್ಲ ಪ್ರೀತಮ್, ಹೇಳು. ಅದು 2 ವೀಕ್ಸ್ ಕೆಲಸದ ಮೇಲೆ ಬೇರೆ ಸ್ಟೇಟ್ಗೆ ಹೋಗ್ತಾ ಇದ್ದೀನಿ, ಒಂದು ಚಿಕ್ಕ ಹಳ್ಳಿಗೆ ರಿಸರ್ಚ್ಗೋಸ್ಕರ. ಸೊ ಅಲ್ಲಿ ಯಾವುದೇ ನೆಟ್ವರ್ಕ್ ಇರೋದಿಲ್ಲ. ನಾನು ವಾಪಸ್ ಬಂದಮೇಲೆ ನಾವಿಬ್ಬರು ಮೀಟ್ ಮಾಡಬೇಕು. ಪರವಾಗಿಲ್ಲ ಪ್ರೀತಮ್, ಹೇಗಿದ್ರೂ ನಂಗೆ ಎಕ್ಸಾಮ್ ನಡೀತಾ ಇದೆ, ನೀನು ಬರೋದ್ರೊಳಗೆ ಮುಗ್ದಿರುತ್ತೆ, ಆವಾಗಲೇ ಮೀಟ್ ಆಗೋಣ. ಈಗಲೇ ಪ್ರಪೋಸ್ ಮಾಡಲಾ? ಬೇಡ, ಆಮೇಲೆ ಅವ್ನು ನನ್ನ ಬಿಟ್ಟೋಗಲ್ಲ ಅಂದರೆ ಕೆಲಸ ಮುಗಿಸ್ಕೊಂಡು ಬರಲಿ, ಆಮೇಲೆ ಪ್ರಪೋಸ್ ಮಾಡ್ತೀನಿ. ಹೌದು, ಅದೇ ಟೆನ್ಷನಲ್ಲಿ ಅವಳು ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಇರಲಿ, ಊರಿಂದ ಬಂದಮೇಲೆ ಪ್ರಪೋಸ್ ಮಾಡ್ತೀನಿ. ಸರಿ, ನಾನು ಹೋಗ್ತೀನಿ. ಸಾರಿ, ಬರ್ತೀನಿ. ಇನ್ನು ಎಷ್ಟು ದಿನ ಅಂತ ಬಂದು ನೀನು ಇಲ್ಲಿ ಕಾಯ್ತಾ ಇರ್ತೀಯ? 1 ವೀಕ್ ಅಂತ ಹೇಳೋದನು 1 ಮಂತ್ ಆದ್ರೂ ಎಲ್ಲಿದ್ದಾನೆ ಏನಂತಲೇ ಗೊತ್ತಿಲ್ಲ. ಕಾಲೇಜ್ ಬೇರೆ ಮುಗೀತು, ನಾವೆಲ್ಲ ಡೈಲಿ ಮೀಟ್ ಮಾಡೋದಕ್ಕಂತೂ ಆಗಲ್ಲ. ಅಭಯ್ ಕೂಡ ಡೈಲಿ ಅಡ್ವೈಸ್ ಮಾಡೋದೇ ಆಗಿದೆ. ನೀನು ಅವನ ಮಾತು ಕೂಡ ಕೇಳ್ತಾ ಇಲ್ಲ. ಇದಕ್ಕೂ ಮೇಲೆ ನೀನೇ ಅರ್ಥ ಮಾಡ್ಕೋಬೇಕು ಪ್ರೀತಿ.
ನಡೆದಿದ್ದೆಲ್ಲ ಗೊತ್ತಾಯ್ತು ಪ್ರೀತಿ, ಬೇಜಾರಾಗಬೇಡ. ನೋಡು, ನಾವು ಮಾಡೋ ಪ್ರೀತಿ ನಿಜವಾದೇ ಆಗಿದ್ದರೆ, ಆ ಪ್ರೀತಿ ಮೇಲೆ ನಮಗೆ ನಂಬಿಕೆ ಇದ್ದರೆ ಅದೇ ನಮ್ಮನ್ನು ಸೇರಿಸುತ್ತೆ ಅಂತಾರೆ. ನಮಗೆ ನಾವು ಇಷ್ಟಪಟ್ಟಿದ್ದು ಸಿಕ್ಕಿಲ್ಲ ಅಂದರೂ ಅವ್ರಿಗೆ ಅವ್ರು ಇಷ್ಟಪಟ್ಟಿದ್ದು ಸಿಗಲಿ ಅಂತ ಬಯಸೋದೇ ನಿಜವಾದ ಪ್ರೀತಿ. ನನಗಂತೂ ನಾನು ಬಯಸಿದ್ದು ಸಿಕ್ಕಲಿಲ್ಲ, ಅಟ್ಲೀಸ್ಟ್ ಆ ಪ್ರೀತಿ ನಿನಗಾದ್ರೂ ಸಿಗಲಿ ಅಂತ ಬಯಸ್ತೀನಿ ಪ್ರೀತಿ. ಕಾಲೇಜ್ ಡೇಸಲ್ಲೆಲ್ಲ ಹುಚ್ಚುಚ್ಚಿನ ಥರ ಆಡ್ತಾ ನಿನ್ನ ಹಿಂದೆ ಬರ್ತಾಯಿದ್ದೆ. ಆವತ್ತು ನೀನು ಮಾಡಿದ ಅಡ್ವೈಸಿಂದ ನನ್ನ ಲೈಫೇ ಚೇಂಜ್ ಆಗುತ್ತೆ. ಎನಿವೇಸ್ ಪ್ರೀತಿ, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಅವತ್ತು ನಾನು ಊರಿಂದ ಬಂದಮೇಲೆ ಪ್ಲೀಸ್ ಪ್ರೀತಿ, ಒಂದೇ ಒಂದು ಸರಿ ಇಲ್ಲಿಗೆ ಬಾ ಪ್ಲೀಸ್. ನಿಂಗೆ ಸ್ವಲ್ಪನಾದರೂ ರೆಸ್ಪಾನ್ಸಿಬಿಲಿಟಿ ಇದೆಯಾ? ಅದು ಮಾತಾಡಬೇಡ, ನನಗೆ ಇಲ್ಲಿ ತುಂಬ ಹೊತ್ತಿರೋಕ್ಕಾಗಲ್ಲ. ನಾಳೆ 10 ಗಂಟೆಗೆ ಅಲ್ಲಿ ಬಂದುಬಿಡು. ಪ್ರೀತಿ, ನಾವು ಯಾವಾಗಲೂ ಇಲ್ಲೇ ಅಲ್ವಾ ಮೀಟ್ ಮಾಡೋದು? ಪ್ರೀತಮ್ ಪ್ಲೀಸ್, ನಾಳೆ ಅಲ್ಲಿಗೆ ಬಾ ಅಷ್ಟೇ. ಏನಕ್ಕಿರ್ಬೋದು, ಹೋಗ್ಲಿ ಬಿಡು. ಹೆಂಗಿದ್ರು ಸಿಕ್ಕಿದಾಳಲ್ಲ, ನಾಳೆ ಖಂಡಿತ ಪ್ರಪೋಸ್ ಮಾಡಿಬಿಡ್ತೀನಿ. ಇಷ್ಟು ದಿನ ವೆಯ್ಟ್ ಮಾಡಿ ಸಾಕು ಪ್ರೀತಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಐ ಲವ್ ಯು ಟು ಪ್ರೀತಮ್. ಇದನ್ನು ತಗೊಳ್ಳೋ ಶಕ್ತಿ ನನಗಿವಾಗಿಲ್ಲ ಪ್ರೀತಮ್, ಯಾಕಂದರೆ ನಾನಿವಾಗ ಬದುಕಿಲ್ಲ. ನನಗೆ ಗೊತ್ತು ಪ್ರೀತಿ. ಇದೆಲ್ಲ ಹೇಗೈತೆ ಪ್ರೀತಿ? ಈ ಪೆಟ್ರೋಲ್ ಇವಾಗಲೇ ಖಾಲಿ ಆಗಬೇಕಿತ್ತಾ? ಆ ಬೈಕ್ ಕಾಲ್ ಮಾಡೋಣ. ಯಾವಾಗ ನೋಡಿದ್ರು ಬ್ಯುಸಿ ಇಲ್ಲ, ನಾಟ್ ರೀಚಬಲ್. ಎಲ್ಲಿದೆಯೋ? ಬೇಗ ಬಾರಲ್ಲ.
ಏನಮ್ಮ ಒಬ್ಬಳೇ ಎಲ್ಲ ಹೋಗಿ ಬರ್ತಿದ್ಯಾ? ಬರಕ್ಕೆ ಕೊಡ್ಲ ಮನೆಗೆ? ಕೈಯಲ್ಲೇನೋ ಇದೆ, ಕೊಡು ನೋಡೋಣ. ನನಗೆ ಹೊಡೆದ್ಬಿಟ್ಟಲ್ಲ ಕಣೆ ನೀನು. ಇದೇ ಕಣೆ ನಿನಗೆ. ಎಲ್ಲಾದರೂ ಬಾಯ್ ಬಿಟ್ರೆ ಈ ಫೋನಲ್ಲಿರೋದೆಲ್ಲ ಪಬ್ಲಿಕ್ ಆಗುತ್ತೆ. ಪ್ರೀತಮ್ ಪ್ಲೀಸ್. ಅಬ್ಬಾಯಿ, ಆ ಟೈಮಲ್ಲಿ ನಾನು ನಿನಗೆ ನೆನಪಾಗಿಲ್ವಾ ಪ್ರೀತಿ? ಮರೆಯೋ ಅಂತ ನೆನಪ ನೀನು. ಅದೇನು ಮಾಡಲಿ, ಆ ಟೈಮಲ್ಲಿ ನೀನು ನನಗೆ ಬಿಟ್ಟೋಗಿದ್ಯಾ ಅಂತಲೇ ಅಂದ್ಕೊಂಡಿತ್ತು. ಆದರೆ ಈಗ ಬಂದಿದ್ಯಾ, ಆ ದೇವ್ರಿಗೂ ಇಷ್ಟ ಇಲ್ಲ ಅನಿಸುತ್ತೆ ನಾವಿಬ್ಬರು ಒಂದಾಗೋದು. ಹೆಣ್ಮಕ್ಳಿಗೆ ಸಮಾಜದಲ್ಲಿ ಆಸರೆ ಆಗಬೇಕಿರೋರೇ ಹುಡುಗರು. ಆದರೆ ಕೆಲವರು ಅದನ್ನು ಯಾಕೆ ಅರ್ಥ ಮಾಡ್ಕೋತಿಲ್ಲ. ಎಲ್ಲರೂ ಮನೇಲಿರೋ ಅಮ್ಮ, ಅಕ್ಕ, ತಂಗಿಗಳ ಪ್ರತಿರೂಪ ತಾನೇ ಸಮಾಜದಲ್ಲಿರೋ ಹೆಣ್ಮಕ್ಳು ಕೂಡ. ಸರಿ, ನಾನಿನ್ನು ಪ್ರೀತಿ, ನೀನು ಇಲ್ಲದೆ ಇರೋ ಲೈಫ್ನ. ಪ್ರೀತಮ್ ಪ್ಲೀಸ್. ಲೈಫಲ್ಲಿ ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಪ್ರತಿಯೊಬ್ಬರು ನಮ್ಮನ್ನೊಂದಲ್ಲ ಒಂದಿನ ಒಂಟಿಯಾಗ್ಬಿಟ್ಟು ಹೋಗೇ ಹೋಗ್ತಾರೆ. ಅದು ಅವ್ರ ತಪ್ಪಲ್ಲ, ಜೀವನ ಇರೋದೇ ಹಾಗೆ. ಆದರೂ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ತೀವಿ. ಯಾಕೆ ಹೇಳು? ಕೊನೆವರೆಗೂ ಯಾರೂ ಬರಲ್ಲ ಅನ್ನೋ ಸತ್ಯ ನಮ್ಗೆ ಅರ್ಥ ಆಗಿರುತ್ತೆ. ಸರಿ ಪ್ರೀತಮ್, ನಾನಿನ್ನು ಬರ್ತೀನಿ. ಪ್ರೀತಿ, ಸಾರಿ, ನಾನಿನ್ನು ಹೋಗ್ತೀನಿ. ಇವಾಗ ಹೇಳಿದ್ದು ಸರಿ ಇದೆ ಅಲ್ವಾ? ಸಾರಿ, ಬರ್ತೀನಿ. ಸಂಜೆ ಮನೆಗೆ ಹೋಗ್ಬೇಕಾದ್ರೆ ಆ ರೀತಿ ನಡೆದಿತ್ತು. ಅವರಮ್ಮ ಇದನ್ನು ಕೂಡ ಕೇಳಿದ್ದಾರೆ. ಇದನ್ನು ತರ್ತಿರ್ಬೇಕಾದ್ರೇ ಆ ರೀತಿ ಆಗಿದಂತೆ. ಸರಿ ಅಭಯ್, ನಾನು ಇನ್ನು ಬರ್ತೀನಿ. ಇನ್ನೂ ಹೋಗಿಲ್ವೇನ್ರೋ? ಮಗ, ಅಲ್ಲೊಂದು ಹುಡುಗಿ ಬರ್ತಾ ಇದ್ಲು, ಟಿಕಾಯ್ಸೋಣ? ಲವ್, ಅಪ್ಪ ಕಾಲ್ ಮಾಡ್ತಿದ್ದಾರೆ, ಒಂದು 5 ನಿಮಿಷ ಮಾತಾಡ್ಕೊಂಬಂದ್ಬಿಡ್ತೀನೋ? ಅದೇ ಜಾಗದಲ್ಲಿ ನಾನಿದ್ರೆ ಅದೇ ಥರ ಮಾಡ್ತಿದ್ಯಾ?
ಹಲೋ. ಎಲ್ಲೋ ಒಂದು ಕಡೆ ಚೆನ್ನಾಗಿರ್ತೀಯ ಅಂದ್ಕೊಂಡಿದ್ದೆ ಪ್ರೀತಿ.